ಜೀವನ ಪರ್ಯಂತ ಕೂಡ ಕಾಡ್ತಕ್ಕಂತಹ ಯಾವುದಾದರೂ ಒಂದು ಕಾಯಿಲೆ ಇದೆ ಅಂತ ಅಂದರೆ ಅದು ಸೋರಿಯಾಸಿಸ್ ಅಂತಲೇ ಕರಿಬೋದು. ಅತಿ ಕೆಟ್ಟ ಮತ್ತು ಭಯಂಕರವಾದಂತಹ ಒಂದು ಚರ್ಮದ ಕಾಯಿಲೆ, ಒಬ್ಬ ಶತ್ರುಗೂ ಬರಬಾರ್ದು ಅಂತ ಹೇಳ್ಬೋದು. ಸೋರಿಯಾಸಿಸ್ ಹೇಗೆ ಅಂತ ಅಂದರೆ, ಒಂದು ಸಲ ಒಬ್ಬ ಮನುಷ್ಯನಿಗೆ ಎಲ್ಲಾದರೂ ಒಂದು ಕಡೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಆ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ. ಯಾವ ಕಾಯಿಲೆ ಇದು? ಏನಾದರೂ ಅಂಟ್ರೋಗನ? ಈ ಕಾಯಿಲೆ ಒಬ್ಬ ಮನುಷ್ಯನ ಸಾಮಾಜಿಕ ಜೀವನ, ವೃತ್ತಿ ಜೀವನ, ವೈಯಕ್ತಿಕ ಜೀವನ ಈ ಮೂರನ್ನೂ ಕೂಡ ನಾಶ ಮಾಡತಕ್ಕಂತಹ ಒಂದು ಚರ್ಮದ ಕಾಯಿಲೆ. ಈ ಯಾವಾಗ ಈ ಕ್ರೀಮ್ಸ್ ಮತ್ತು ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತಾರೆ, ಇದು ಕಮ್ಮಿ ಆದಂಗೆ ಅನಿಸುತ್ತೆ, ಮತ್ತೆ ಪುನರುದ್ಭವ ಆಗುತ್ತೆ. ಕ್ಯಾನ್ಸರ್ ಎಷ್ಟು ಭಯಂಕರವಾದಂಥ ಕಾಯಿಲೆ, ಸೋರಿಯಾಸಿಸ್ಸು ಕೂಡ ಅಷ್ಟೇ ಭಯಾನಕವಾದಂಥ ಒಂದು ಕಾಯಿಲೆ. ನಾವು ಚರ್ಮಕ್ಕೆ ಚಿಕಿತ್ಸೆ ಕೊಡೋದಲ್ಲ ಇಲ್ಲಿ ಬೇಕಾಗಿರೋದು, ಮೂಲಕ್ಕೆ ಚಿಕಿತ್ಸೆ ಕೊಡಬೇಕು. ಅಂದರೆ ಏನಕ್ಕೆ ಬರುತ್ತೆ ಸರ್ ಇದು? ಯಾವುದಕ್ಕೆ ಬರುತ್ತೆ? ಏನಾದರೂ ತಿನ್ನೋದ್ರ ಮುಖಾಂತರನ, ಏನಾದರೂ ಚಟಗಳಿಂದ ಬರುತ್ತಾ, ಅಥವಾ ಏನು ಅಂಟು ರೋಗನ ಅಲ್ವಾ? ಇದೇ ಕ್ವಶನ್ ಹೋಗ್ತಾ ಇರುತ್ತೆ ಅವರಿಗೆ. ಹೌದಾ? ಈ ಕಾಯಿಲೆಯನ್ನು ಬೇರೆ ಸಮೇತನೇ ಕಿತ್ತಾಕಬೇಕಾಗುತ್ತೆ. ಆಯುರ್ವೇದದಲ್ಲಿ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಇದೆ. 17 ವರ್ಷ ಆಯಿತು ನನ್ನ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿ, ಲಕ್ಷಾಂತರ ಪೇಷಂಟಿಗೆ ಟ್ರೀಟ್ ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ? ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು, ಅಥವಾ ಇಲ್ಲೇ ಸ್ಟೇ ಆಗಬೇಕಾ, ಅಥವಾ ಬಂದು ಹೋಗೋ ಥರನ ಯಾವ ಥರ ನೀವು ಟ್ರೀಟ್ಮೆಂಟ್ ಮಾಡಿಕೊಡ್ತೀರಾ ಅವ್ರಿಗೆ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಭಾಳ ದಿನದ ನಂತರ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೋರಿಯಾಸಿಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು. ಆ ರೋಗಕ್ಕೆ ಮದ್ದೇ ಇಲ್ವೇನೋ, ಅದಕ್ಕೆ ಔಷಧಿ ಇಲ್ವೇನೋ, ಸೊ ಆ ಥರ ಎಲ್ಲ ತುಂಬ ಜನ ತಿಳ್ಕೊಂಡಿರ್ತೀರ. ಅದಕ್ಕೋಸ್ಕರನೇ ನಾನಿವತ್ತು ಬೆಂಗಳೂರಿನ BTM ಲೇಔಟಲ್ಲಿ ಇರ್ತಕ್ಕಂಥ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಬಂದಿದ್ದೀನಿ. ಆ ಸೋರಿಯಾಸಿಸ್ ಅಂತಕ್ಕಂಥ ರೋಗಕ್ಕೆ ಯಾವ ಥರ ಎಲ್ಲ ಗುಣ ಮಾಡ್ಬೋದು, ಏನು ಮೆಡಿಸಿನ್ ಕೊಡ್ತಾರೆ, ಯಾವ ಥರ ಅದನ್ನು ನಿವಾರಿಸ್ಬೋದು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಂಸ್ಥಾಪಕರಾಗಿರ್ತಕ್ಕಂಥ ರವಿರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ, ಆತ್ಮೀಯವಾದ ಸ್ವಾಗತ ಸರ್ MVP ಕನ್ನಡ ಚಾನಲ್ಗೆ. ಥ್ಯಾಂಕ್ ಯು. ಮೊದಲನೇ ಸಾರಿ ನಮ್ಮ ಚಾನಲಲ್ಲಿ ನಿಮ್ಮ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ತೋರಿಸ್ತಾ ಇದ್ದೀವಿ. ಅದು ಒಂದು ಅಗ್ರೆಸಿವ್ ರೋಗ ಅಂತಲೇ ಕರಿಬೋದು. ತುಂಬ ಜನಕ್ಕೆ ಸೋರಿಯಾಸಿಸ್ ಅಂತಕ್ಕಂಥ ರೋಗನೇ ಆಗದೇ ಇಲ್ವೇನೋ, ಒಂದ್ಸರಿ ಬಂದ್ಬಿಟ್ರೆ ಅದಕ್ಕೆ ಸೊಲ್ಯೂಷನೇ ಇಲ್ಲೇನೋ ಅನ್ನೋ ಥರ ಭಯ ಪಡ್ತಾ ಇರ್ತಾರೆ. ಅಂಥ ರೋಗಕ್ಕೆ ನಾವು ನಿವಾರಣೆ ಮಾಡ್ತೀವಿ ಸರ್ ಅಂತ ಹೇಳಿದ್ರಿ ನೀವು. ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮ್ಮ ಹಾಸ್ಪಿಟಲ್ ಬಗ್ಗೆ, ನಿಮ್ಮ ಬಗ್ಗೆ, ಈ ರೋಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡಿ ಸರ್. ನಮಸ್ಕಾರ, ನಾನು ಡಾಕ್ಟರ್ ರವಿರಾಜ್, ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಆಯುರ್ವೇದ ತಜ್ಞ. ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಅತಿ ಕೆಟ್ಟ ಮತ್ತು ಭಯಂಕರವಾದಂಥ ಒಂದು ಚರ್ಮದ ಕಾಯಿಲೆ. ಯಾಕೆ ಈ ಪದ ಅತಿ ಕೆಟ್ಟ ಮತ್ತು ಭಯಂಕರ ಅಂತ ಬಳಸ್ತೀನಿ ಅಂತ ಅಂದರೆ, ಒಬ್ಬ ಮನುಷ್ಯನಿಗೆ ಈ ಕಾಯಿಲೆ ಬಂತು ಅಂದರೆ ದೀರ್ಘಕಾಲದವರೆಗೂ, ಅಂದರೆ ಆ ಮನುಷ್ಯ ಬದುಕಿರ್ತಕ್ಕಂಥ ಜೀವನ ಪರ್ಯಂತ ಕೂಡ ಕಾಡ್ತಕ್ಕಂತಹ ಯಾವುದಾದರೂ ಒಂದು ಕಾಯಿಲೆ ಇದೆ ಅಂತ ಅಂದರೆ ಅದು ಸೋರಿಯಾಸಿಸ್ ಅಂತಲೇ ಕರಿಬೋದು. ಈ ಕಾಯಿಲೆ ಹೇಗೆ ಅಂತ ಅಂದರೆ, ಒಬ್ಬ ಶತ್ರುಗೂ ಬರಬಾರ್ದು ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ಈ ಕಾಯಿಲೆ ಚರ್ಮದಲ್ಲಿ ಕಾಣುವಂಥದ್ದು. ಅಂದರೆ ಚರ್ಮ ಅನ್ನುವಂಥದ್ದು ಒಂದು ಹೊರಪದರ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನು ಚೆನ್ನಾಗಿ ಕಾಣಬೇಕು ಅಂತ ಇರುತ್ತೆ. ಇದೇನಾಗ್ಬಿಡುತ್ತೆ ಅಂತಂದರೆ, ನಾವು ಹೊರ್ಗಡೆ ಓಡಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಗುರುತಿಸೋದು ನಮ್ಮ ಒಂದು ಸೌಂದರ್ಯವನ್ನು ನೋಡಿ. ಸೌಂದರ್ಯ ಅಂದರೆ ಅರ್ಥ ಇಲ್ಲಿ ಕಪ್ಪು ಬಿಳುಪು ಅಂತಲ್ಲ. ಈ ಮನುಷ್ಯ ಚೆನ್ನಾಗಿ ಕಾಣ್ತಾ ಇದ್ದಾನೆ, ಯಾವುದೇ ಥರದಂಥ ರೋಗಗಳು ಇಲ್ವಾ ಅನ್ನೋ ಒಂದು 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 ಆಸ್ಪೆಕ್ಟಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈ ಸೋರಿಯಾಸಿಸ್ ಹೇಗೆ ಅಂತ ಅಂದರೆ, ಒಂದು ಸಲ ಒಬ್ಬ ಮನುಷ್ಯನಿಗೆ ಎಲ್ಲಾದರೂ ಒಂದು ಕಡೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಆ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ. ಯಾಕೆ ಅಂತ ಅಂದರೆ, ಇದು ಬಂದ ತಕ್ಷಣ ಈ ಚರ್ಮದಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ. ಯಾವಾಗ ಕಾಣಲಿಕ್ಕೆ ಶುರುವಾಗುತ್ತೆ, ಈ ಮನುಷ್ಯ ಹೊರಗಡೆ ಓಡಾಡಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಕೇಳ್ತಾ ಹೋಗ್ತಾರೆ, ಏನಾಗಿದೆ ನಿನಗೆ, ಯಾವ ಕಾಯಿಲೆ ಇದು, ಏನಾದರೂ ಅಂಟ್ರೋಗನ ಅಂತ. ಅಂದರೆ ಅರ್ಥ ಏನಪ್ಪ ಅಂತ ಅಂದರೆ, ಈ ಮನುಷ್ಯನ ಹತ್ರ ನಾನು ಹೋದರೆ ನಮಗೂ ಬರುತ್ತಾ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡುವಂಥವ್ರು ನೋಡಿದ್ದೀನಿ. ತುಂಬ ಅವಮಾನ ಮಾಡುವಂಥವ್ರನ್ನ ನೋಡಿದ್ದೀನಿ, ಅಸಹ್ಯವಾಗಿ ನಡ್ಕೊಳ್ಳೋವಂಥವ್ರನ್ನ ನೋಡಿದ್ದೀನಿ, ನಿಂದನೆಗಳನ್ನ ಮಾಡ್ತಾರೆ. ಅಂತಂದರೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಈ ಕಾಯಿಲೆ ಒಬ್ಬ ಮನುಷ್ಯನ ಸಾಮಾಜಿಕ ಜೀವನ, ವೃತ್ತಿ ಜೀವನ, ವೈಯಕ್ತಿಕ ಜೀವನ ಈ ಮೂರನ್ನೂ ಕೂಡ ನಾಶ ಮಾಡತಕ್ಕಂತಹ ಒಂದು ಚರ್ಮದ ಕಾಯಿಲೆ. ಇದು
ಹೇಗೆ ಅಂತಂದರೆ ಶುರುವಾಗಬೇಕಾದ್ರೆ ಒಂದು ಸಿಂಗಲ್ ಪ್ಯಾಚಿಂದನೇ ಸ್ಟಾರ್ಟ್ ಆಗ್ತದೆ. ಅದು ತಲೆಯಲ್ಲೋ ಅಥವಾ ಕಾಲಲ್ಲೋ ಅಥವಾ ತೊಡೆ ಸಂಧಿಗಳಲ್ಲೋ ಎಲ್ಲೋ ಒಂದು ಕಡೆ ಶುರುವಾಗುತ್ತೆ. ಆದರೆ ಇದು ಬಂದಾಗ ಭಾಳಷ್ಟು ಜನ ಅಷ್ಟು ಗಂಭೀರವಾಗಿ ತೊಗೊಳ್ಳಲ್ಲ. ಏನೋ ಒಂದು ಅಲರ್ಜಿ ಆಗಿದೆ ಅಥವಾ ಏನೋ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಥವಾ ಏನೋ ಒಂದು ಪ್ಯಾಚ್ ಆಗಿದೆ ಅಂತ ತಿಳ್ಕೊಂಡು ಭಾಳಷ್ಟು ಜನ ಮಾಡುವಂಥದ್ದು ಏನಪ್ಪ ಅಂತಂದರೆ ಚರ್ಮಕ್ಕೆ ಈ ಕ್ರೀಮ್ಗಳನ್ನ ಮತ್ತು ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಈ ಕ್ರೀಮ್ಸು ಮತ್ತು ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತಾರೆ, ಇದು ಕಮ್ಮಿ ಆದಂಗೆ ಅನಿಸುತ್ತೆ, ಮತ್ತೆ ಪುನರುದ್ಭವ ಆಗುತ್ತೆ. ಆದರೆ ಕಾಲಾನಂತರನೇ ಈ ಕಾಯಿಲೆ ಹರಡ್ತಾ ಹೋಗೋದು. ಹೇಗೆ ಹರಡುತ್ತೆ ಅಂತ ಅಂದರೆ, ನಮ್ಮ ದೇಹದಲ್ಲಿ ಒಂದು ಚೂರು ಕೂಡ ಜಾಗ ಬಿಡದೆ ಆವರಿಸ್ಕೊಳ್ತಕ್ಕಂತಹ ಯಾವುದಾದ್ರೂ ಒಂದು ಚರ್ಮದ ಕಾಯಿಲೆ ಇದೆ ಅಂದರೆ ಅದು ಸೋರಿಯಾಸಿಸ್ ಮಾತ್ರವೇ. ಈಗ ನಾವು ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇದನ್ನು ನಾವು ಏನಪ್ಪ ಅಂತಂದರೆ ಮೊದಲ ಹಂತದಲ್ಲಿ ಈ ಥರ ಕಾಣೋದಿಲ್ಲ. ಆದರೆ ಕಾಲಾನಂತರ ಇದು ಹರಡಲಿಕ್ಕೆ ಶುರು ಆಗ್ತಾ ಅದೇನಾಗುತ್ತೆ ಅಂದರೆ, ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ, ಇದು ಬೇರೆ ಅಂಗಾಂಗಗಳಿಗೆ ಕೂಡ ಸ್ಪ್ರೆಡ್ ಆಗುತ್ತೆ. ಬಿಟ್ಕೊತ ಹೋದರೆ ಲಾಂಗ್ ಟೈಮ್ ಆದಾಗ ಅದು ಒಂದೊಂದಾಗಿ ಅದು ದ್ವಿಗುಣ ಆಗ್ತಾ ಹೋಗುತ್ತೆ ಅಲ್ವಾ ಸರ್? 100% ಮೂಳೆವರೆಗೂ ಹೋಗುತ್ತೆ ಈ ಕಾಯಿಲೆ. ಲೈಕ್ ಇದನ್ನೊಂದು ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಂತೆ ಹೋಲಿಸ್ಬೋದಾ ಇದನ್ನು? ಖಂಡಿತವಾಗಲೂ ಕ್ಯಾನ್ಸರ್ ಎಷ್ಟು ಭಯಂಕರವಾದಂಥ ಕಾಯಿಲೆ ಅಂತ ಕರಿತೀವಿ ನಾವು, ಸೋರಿಯಾಸಿಸ್ಸು ಕೂಡ ಅಷ್ಟೇ ಭಯಾನಕವಾದಂಥ ಒಂದು ಕಾಯಿಲೆ. ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ದಯವಿಟ್ಟು ಯಾರಿಗೇ ಆಗಲಿ ಈ ಕಾಯಿಲೆ 1 ಅಥವಾ 2 ಪ್ಯಾಚ್ ಇರಬೇಕಾದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇದು ಮುಂದೆ ಆಗುವಂತಹ ಇದರ ಪರಿಣಾಮಗಳೇ ಆಗಲಿ ಅಥವಾ ಇದರ ಒಂದು ಗಂಭೀರವಾದಂಥ ಸ್ವರೂಪಗಳ ಬಗ್ಗೆ ಮೋಸ್ಟ್ಲಿ ನಿಮಗೆ ಐಡಿಯಾ ಇರೋದಿಲ್ಲ. ನಾನು ದಿನನಿತ್ಯ ನೋಡ್ತಾ ಇರೋದ್ರಿಂದ ಈ ಕಾಯಿಲೆ ಯಾರಿಗೂ ಬರಬಾರ್ದು.